ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋ ಪಾಠಕ್ಕೆ ಸ್ವಾಗತ. ತಮ್ಮೆಲ್ಲರಿಗೂ SRS ಸ್ಟಡಿ ಝೋನ್ ಅಂತಕ್ಕಂತಹ ಎಜುಕೇಷನಲ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾಳೆ ನಡೀತಕ್ಕಂತಹ ಅಂದರೆ ದಿನಾಂಕ 5/1/26 ನಡೀತಕ್ಕಂತಹ ರಾಜ್ಯ ಮಟ್ಟದ 10ನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷೆ 1ರ ವಿಷಯ ಪ್ರಥಮ ಭಾಷೆ ಕನ್ನಡ. ಈ ಒಂದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ, ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಲಾಗ್ತದೆ. ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಬಹುಶಃ ನಾಳಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ತಡ ಮಾಡದೆ ಈಗಾಗಲೇ ನಾವು 2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 1ನ್ನು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೀವಿ. ಈಗ ಪ್ರಶ್ನೆ ಪತ್ರಿಕೆ 2 ವಿಷಯ ಪ್ರಥಮ ಭಾಷೆ ಕನ್ನಡ. ಗರಿಷ್ಠ ಅಂಕಗಳು ನಮಗಿಲ್ಲಿ 100 ಅಂಕಗಳು ಸಿಗ್ತಕ್ಕಂಥದ್ದು. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತಕ್ಕಂತಹ ಪ್ರಶ್ನೆ. ಬಹು ಆಯ್ಕೆಯ ಪ್ರಶ್ನೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಮೊದಲನೆಯ ಪ್ರಶ್ನೆ ನೋಡೋದಾದರೆ, ತೃತೀಯ ವಿಭಕ್ತಿಯ ಕಾರಕಾರ್ಥವಿದು. ಮೊದಲನೆಯ ಪ್ರಶ್ನೆ, ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ 4 ಆಯ್ಕೆಗಳನ್ನು ಕೊಡಲಾಗಿದ್ದು, ಆಯ್ಕೆ ಎ ಕರ್ತೃತ್ರ, ಬಿ ಕರ್ಮಾರ್ಥ, ಸಿ ಕರ್ಣಾರ್ಥ, ಡಿ ಸಂಪ್ರದಾನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು. ಭೀಮನಿಂದ ದುಷ್ಟನಾದ ಬಕನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿರ್ತಕ್ಕಂತಹ ಕ್ರಿಯಾಪದದ ಈ ಪ್ರಯೋಗಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಆಪ್ಷನ್ ಎ ಕರ್ಮನಿ, ಕರ್ತರಿ, ಸಕರ್ಮ, ಅಕರ್ಮ. ಸೊ ಇದು ಕೊಲ್ಲಲ್ಪಟ್ಟನು ಅಂತಕ್ಕಂಥ ಇದು ಈ ವಾಕ್ಯ ನಮಗೆ ಕರ್ತರಿ ಪ್ರಯೋಗಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಪ್ಯಾಸಿವ್ ವಾಯ್ಸ್ ಮತ್ತು ಆ್ಯಕ್ಟಿವ್ ವಾಯ್ಸ್ ಅಂತ ಕರಿತೀವಲ್ಲ ಇಂಗ್ಲೀಷ್ನಲ್ಲಿ, ಹಾಗಾಗಿ ಪ್ಯಾಸಿವ್ ವಾಯ್ಸ್ನಲ್ಲಿರ್ತಕ್ಕಂಥ ಸೆಂಟೆನ್ಸ್. ಮೂರನೇ ಪ್ರಶ್ನೆ, ಕೆಮ್ಮನೆ ಪದವು ಈ ಅವ್ಯಯಕ್ಕೆ ಉದಾಹರಣೆ ಯಾವುದು? ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು. ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ನಾಳೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಕ್ಕೋಸ್ಕರ ಈ ಮಾದರಿ ಪ್ರಶ್ನೆ ಪತ್ರಿಕೆ. ಏನನ್ನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯ ಅವರು ನಿರ್ಧರಿಸಿದಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಒಪ್ಪಿಗೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು. ಈ ವಾಕ್ಯವು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ವಿಶೇಷ ವಾಕ್ಯ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 5, ಊರೂರು ಪದವು ಈ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಊರೂರು ಅಂತಕ್ಕಂತಹ ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಉದ್ಧರಣ, ವಾಕ್ಯವೇಷ್ಟನ, ಅರ್ಧವಿರಾಮ, ವಿವರಣಾತ್ಮಕ. ಯಾವ ಒಂದು ಚಿಹ್ನೆಯನ್ನು ಬಳಕೆ ಮಾಡ್ತೀವಿ ಅಂತಂದಾಗ ಅಲ್ಲಿ ಉತ್ತರವನ್ನು ಬರೆಯಿರಿ. ಬರ್ತಕ್ಕಂತಹ ಸಂಬಂಧಿ ಪದಗಳಿಗೆ ಬರ್ತಕ್ಕಂತಹ ಪ್ರಶ್ನೆಗಳು ನೋಡೋದಾದರೆ ಇಲ್ಲಿ ತಿನ್ನಲಿ ವಿದ್ಯಾರ್ಥಕ, ಮಾಡನು ಅಂತಕ್ಕಂಥದ್ದು ಏನಾಗ್ತದೆ? ಮುಂದಿನ ಪ್ರಶ್ನೆ, ಹಾಲ್ಜೇನು ಅಂತಕ್ಕಂಥದ್ದು ಜೋಡು ನುಡಿಯಾದರೆ ನಟ್ಟ ನಡುವೆ ಅಂತಕ್ಕಂಥದ್ದು ಏನಾಗ್ತದೆ? ಪ್ರಸಾದ ಹಸಾದ, ವ್ಯಾಪಾರಿ ಏನಾಗ್ತದೆ? ಸಿರಿತನ ತದ್ದಿತಾಂತ ಭಾವನಾಮ, ಮಾಟ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥ ಪ್ರಶ್ನೆ. ಇನ್ನು 1 ಅಂಕದ ಪ್ರಶ್ನೆಗಳು ಯಾವ ಬರಬಹುದು ಅಂತಕ್ಕಂಥದ್ದನ್ನು ನೋಡೋದಾದರೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತದೆ? ಶಾನುಭೋಗರು ಇರಸಾಲಿಗಾಗಿ ಎಲ್ಲಿಗೆ ಹೋಗಿದ್ದರು? ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರುಗಳೇನು? ಹಲಗಲಿ ಗ್ರಾಮ ಎಲ್ಲಿದೆ? ಕುಂಭ ಸಂಭವನೆಂದರೆ ಯಾರು? ಯಾರಿಗೆ ವಸಂತ ಮುಖ ತೋರಿಸಲಿಲ್ಲ? ಇವು 1 ಅಂಕದ ಮುಖ್ಯವಾಗಿರತಕ್ಕಂಥ ಪ್ರಶ್ನೆಗಳು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು? ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು? ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಭಗತ್ ಸಿಂಗನ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣ
ಏನು? ಬಾಳಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದನ್ನು ವಿವೇಕಾನಂದರ ಅಭಿಪ್ರಾಯ ಏನು ಅಂತಕ್ಕಂಥ ಪ್ರಶ್ನೆ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಪ್ರಶ್ನೆ. ಗುರುಪದೇಶವು ಯಾರಿಗೆ ಮೆಚ್ಚುಗೆ ಆಗುವುದಿಲ್ಲ ಅಂತಕ್ಕಂಥ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತಕ್ಕಂಥದ್ದು 3 ಅಂಕದ ಪ್ರಶ್ನೆ. ದೇವನೂರು ಮಹಾದೇವ ಅವರ ಬಗ್ಗೆ, ಕುವೆಂಪು ಅವರ ಬಗ್ಗೆ ನಾಳಿನ ಪತ್ರಿಕೆಯಲ್ಲಿ ಬರಬಹುದು. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಸಂಖ್ಯೆ 30ರ ಈ ಪದ್ಯಕ್ಕೆ ನಾವು ಘನ ವಿಂಗಡಣೆಯನ್ನು ಮಾಡಿ ಛಂದಸ್ಸಿನ ಹೆಸರನ್ನು ಬರೀತಕ್ಕಂಥದ್ದು. ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ನಾಳೆ ಬರ್ತಕ್ಕಂಥದ್ದು. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಅಂತಕ್ಕಂಥದ್ದು 3 ಅಂಕದ ಪ್ರಶ್ನೆ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಬೇಕು ಮತ್ತು ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಅಂತಕ್ಕಂಥದ್ದು 3 ಅಂಕದ ಒಂದು ಪ್ರಶ್ನೆ. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತಕ್ಕಂಥದ್ದು. ಮನಸ್ಸಿದ್ದರೆ ಮಾರ್ಗ ಅಥವಾ ಮಾಡಿದ್ದುನ್ನು ಮಹಾರಾಯ. ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀತಕ್ಕಂಥದ್ದು 3 ಅಂಕದ ಪ್ರಶ್ನೆ. 6 ಪ್ರಶ್ನೆಗಳು ಟೋಟಲ್ ಆಗಿ ನಿಮಗೆ 18 ಅಂಕಗಳಲ್ಲಿ ಸಿಗತಕ್ಕಂಥದ್ದು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗೆರೆಯನ್ನು ಸೇರಿಸಿತು. ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ. ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ. ಸಮರದೊಳಿನ ಗಜ್ಜ ಪೇಟಿ ಮಾಡುವುದು ಕಜ್ಜಂ. ಎಂತು ನಾನಿಲಿಗಪ್ಪರೆ ಮಾನಸರ್. ಇವು ಸಾಮಾನ್ಯವಾಗಿ ಬರತಕ್ಕಂತಹ ಸಂದರ್ಭಗಳು. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು. ಕೊರಳ ಸೆರೆ ಹಿಗ್ಗಿದವು ರಘುಜಲದಿಂದ ಪ್ರಾರಂಭವಾಗಿ ನರಯುಕೊಂದನು ಹಲವು ಮಾತಿನೆಂದು ಚಿಂತಿಸದ ಅಂತಕ್ಕಂಥದ್ದು. ಅಥವಾ ಇಲ್ಲಿ ಚಾಯ್ಸ್ ಇರ್ತಕ್ಕಂಥದ್ದು, 2ರಲ್ಲಿ ಬೇಕಾದ ಒಂದನ್ನು ಬರೆಯಿರಿ. ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ಈ ಪದ್ಯವನ್ನು ಸೂಕ್ಷ್ಮವಾಗಿ ತಾವು ಓದಬೇಕಾಗ್ತದೆ. ಓದಿ ಈ ಪದ್ಯದ ಸಾರಾಂಶವನ್ನು ಬರೆಯಿರಿ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 40 ನೋಡೋದಾದರೆ, ಶಬರಿಯ ಸಡಗರ. ಇದು ನಿಮಗೆ 4 ಅಂಕದ ಪ್ರಶ್ನೆಗಳಾಗಿರೋದ್ರಿಂದ ಪ್ರಶ್ನೆ ಸಂಖ್ಯೆ 40ರಲ್ಲಿ 2 ಪ್ರಶ್ನೆಗಳಿರ್ತವೆ. 2ರಲ್ಲಿ ಬೇಕಾದ ಒಂದಕ್ಕೆ ತಾವು ಆನ್ಸರನ್ನು ಬರೀಬೇಕಾಗ್ತದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಅಥವಾ ರಾಮಲಕ್ಷ್ಮಣರು ಮತಂಗಾಶ್ರಮಕ್ಕೆ ಪ್ರವೇಶ ಮಾಡುವ ಮುನ್ನ ರಾಮಲಕ್ಷ್ಮಣರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ 2ರಲ್ಲಿ ಒಂದನ್ನು ಬರೀಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 41 ನೋಡೋದಾದರೆ, ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ಆಗಿರ್ತದೆ? ಅಥವಾ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಅಂತಕ್ಕಂಥದ್ದು. ಇನ್ನು ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಕೆಳಗಿನ ಪದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಇದು ನಿಮಗೆ ಇಲ್ಲಿ ಕೊಟ್ಟಿರತಕ್ಕಂತಹ ಪ್ಯಾಸೇಜನ್ನು ಓದಿ ಈ ಪ್ಯಾಸೇಜ್ಗೆ 4 ಅಂಕಗಳು, ಅಂದರೆ 2 ಪ್ರಶ್ನೆಗಳಿದ್ದು ಒಂದೊಂದು ಪ್ರಶ್ನೆಗೆ 2 ಅಂಕಗಳಿರ್ತವೆ. ಇಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ಮಾತ್ರ ಓದಬೇಕಾದ್ರೆ, ಶಿಷ್ಯರನ್ನ ಕುರಿತು ರಾಮನವರ ಮನೋಭಾವನೆ ಏನಾಗಿತ್ತು? 2ನೇ ಪ್ರಶ್ನೆ, ಶಿಷ್ಯರನ್ನು ಹುರಿದುಂಬಿಸುವ ರಾಮನ್ ಅವರ ದೈನಂದಿನ ಕಾರ್ಯವನ್ನು ತಿಳಿಸಿ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ 5 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದು ಕಂಪಲ್ಸರಿ ಬರ್ತಕ್ಕಂತಹ ಪ್ರಶ್ನೆ. ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ನಿಮ್ಮನ್ನು ಬಸವನ ಬಾಗೇವಾಡಿ ಸರ್ಕಾರಿ ಪ್ರೌಢಶಾಲೆಯ ಸಿದ್ದರಾಮ ಎಂದು ಭಾವಿಸಿಕೊಂಡು ರಸ್ತೆಗಳನ್ನು ಸರಿಪಡಿಸಿಕೊಡುವಂತೆ ಬಾಗಲಕೋಟೆಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೊಂದು ಮನವಿ ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ ಕೂಡ ನಿಮಗೆ ಚಾಯ್ಸ್ ಇರೋದರಿಂದ ನಿಮ್ಮನ್ನು ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯ ಶರಣ್ ಎಂದು ಭಾವಿಸಿಕೊಂಡು ಗೌರವನಹಳ್ಳಿಯಲ್ಲಿರುವ ನಿಮ್ಮ ತಂದೆ ಬಸವರಾಜ್ ಅವರಿಗೆ ಶೈಕ್ಷಣಿಕ ಪ್ರವಾಸಕ್ಕೆ 2,000 ರೂಪಾಯಿಗಳನ್ನು ಕೋರಿ ಒಂದು ಪತ್ರವನ್ನು ನಿಮ್ಮ ತಂದೆಗೆ ಬರೆಯಿರಿ. 2ರಲ್ಲಿ ಒಂದನ್ನು ಬರೀಬಹುದು. ಇನ್ನು ಕೊನೆಯ ಪ್ರಶ್ನೆ ಸಂಖ್ಯೆ 45, ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ಸಾಮಾಜಿಕ ಪಿಡುಗುಗಳು, ಸ್ವಚ್ಛ ಭಾರತ ಅಭಿಯಾನ. ಇಲ್ಲಿ ನಿಮಗೆ
ಪೀಠಿಕೆ ಅಂತಕ್ಕಂತಹ ಹೆಡ್ಡಿಂಗ್ ಇರಬೇಕಾಗ್ತದೆ, ಸೈಡ್ ಹೆಡ್ಡಿಂಗ್. ಆಮೇಲೆ ನೀವು ಡೆವಲಪ್ಮೆಂಟ್ ಆಫ್ ಎಸೆ, ಪ್ರಬಂಧವನ್ನು ಹೇಗಲ್ಲಿ ಮಂಡನೆ ಮಾಡ್ತೀರಿ ಅಂತಕ್ಕಂಥದ್ದು. ಕೊನೆಗೆ ಇನ್ನೊಂದು ಸ್ಟೆಪ್ ಯಾವುದಪ್ಪ ಅಂತಂದರೆ ಉಪಸಂಹಾರವನ್ನು ಬರೀಬೇಕು, ಕನ್ಕ್ಲೂಷನನ್ನು ಬರೀಬೇಕು. ಹಾಗಾಗಿ ನಾವು ಇಲ್ಲಿ ಇಷ್ಟೊತ್ತು 10ನೇ ತರಗತಿಗೆ ಸಂಬಂಧಪಡ್ತಕ್ಕಂಥ ಪ್ರಥಮ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ 100 ಅಂಕಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಈ ಒಂದು ವಿಡಿಯೋ ಪಾಠದಲ್ಲಿ ಚರ್ಚೆ ಮಾಡಲಾಯಿತು. ಮುಂದೆ ಕೆಲವು ಗಂಟೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತೀವಿ. ನಮ್ಮ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.